ಮೊದಲಿಗೆ ನಮ್ಮ ಚಿತ್ರರಂಗದ ಮೊದಲಿಗೆ ತಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ ಕೊಂಚ ತಡೆ ಆಗಿದ್ದಕ್ಕೆ. ಆಮೇಲೆ ವಿಜಯ್ ಕುಮಾರ್ ಅಣ್ಣಂಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಥಿ ಸಿನಿಮಾ ಅಂದಮೇಲೆ ನಾವು ತುಂಬ ಕತೆಗಳು ಕೇಳಿದ್ವಿ, ತುಂಬ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ. ಆದರೆ ಎಲ್ಲೋ ಏನೋ ಸಿಂಕ್ ಆಗಲಿಲ್ಲ. ಮಾಡಬೇಕು ಅಂತ ಅದೊಂದು ಝೀಲ್ ಬರುತ್ತೆ. ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಅವಾಗ ಕಾಲೇಜ್ ಡೇಸಲ್ಲಿ ಇದ್ದಾಗ ಸಾರಥಿ ಫಿಲಮ್ ಬಂತು. ಕಾಲೇಜ್ ಮುಗಿದು ಪ್ರೊಫೆಷ್ನಲ್ ಲೈಫ್ಗೆ ಹೋಗೋ ಅಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಆ ಗ್ಯಾಪಲ್ಲಿ ನಾನು ತುಂಬ ಸಿನಿಮಾ ನೋಡಿ 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 ನಾನೇ ಒಂಥರ ಹುಚ್ಚಿನ ಆಗಿಬಿಟ್ಟಿದ್ದೆ. ಕಮೆಂಟ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಒಂದು ಪಿಕ್ಚರ್ ಬಂದರೆ ಏನಿದು ಅಂತ. ಬಟ್ ಯಾವುದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಿರಲಿಲ್ಲ, ಜಸ್ಟ್ ಆ್ಯಸ್ ಎನ್ ಆಡಿಯನ್ಸ್. ಬಟ್ ಈ ಸಿನಿಮಾ ಶುರು ಮಾಡೋಕ್ಕೆ ಕಾರಣ 3 ಜನ. ಒಂದು ಜಡೇಶ್ ಕೆ ಹಂಪಿ ಅವರು, ಇನ್ನೊಂದು ವಿಜಯ್ ಕುಮಾರ್ ಅಣ್ಣ ಅವರು, ಇನ್ನೊಂದು ನಮ್ಮ ತಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಏನೋ ಕನ್ಸು ಕಟ್ಟಿ ಬಂದಿದ್ದ ಮನುಷ್ಯ ಜಡೇಶ್ ಅವರು. ಯಾರು ಇಲ್ಲ, ಯಾರು ಇರಲಿ, ಯಾರು ಬಿಡಲಿ, ನನಗೇನು ಮಾಡೋಕ್ಕಾಗುತ್ತೆ ಅಂತ ಇಡೀ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರೋ ವಿಜಯ್ ಅಣ್ಣ ಅವರು. ತಂದೆ ಇಲ್ದಿರ ಬೆಳೆದು ಒಂದು ಕುಗ್ರಾಮದಿಂದ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿದ ಸತ್ಯಪ್ರಕಾಶ್ ಅವರು. ಈ ಕತೆ ಕೇಳಿದಾಗ ಈ 3 ಜನ ನನ್ನ ಕಣ್ಮುಂದೆ ಬಂದರು. 100% ಈ ಥರ ಕಾಂಬಿನೇಷನ್ ದೇವರೇ ಮಾಡ್ತಾನೆ, ನಾವು ಮಾಡ್ಕೊಳೋದಲ್ಲ ಅಂತ ನನಗೆ ಅನಿಸ್ತು. ಆಮೇಲೆ ನಮ್ಮ ಹಿಂದಿನ ಸಿನಿಮಾ ಸಾರಥಿಲಿ ಕೂಡ ಟ್ಯಾಗ್ ಲೈನ್ ಇತ್ತು, ಸಾರಥಿ ಸಂಭವಾಮಿ ಯುಗೆ ಯುಗೆ ಅಂತ. ಜಡೇಶ್ ಅವ್ರು ಬಂದರು, ನನಗೆ ಸಿನಿಮಾ ಟೈಟ್ಲ್ ಹೇಳಿಲ್ಲ ಸರ್, ಬಟ್ ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ, ಇದು ಆಡಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ. ಅದು ಒಂಥರ ಮನಸ್ಸಿಗೆ ತುಂಬ ಕಾಡ ಥರ ಆಯಿತು. ಆಮೇಲೆ ಜಡೇಶ್ ಸರ್ ಒಂದ್ಸರಿ ಬಂದು ಕಂಪ್ಲೀಟ್ ನರೇಷನ್ ಕೊಟ್ಟಾಗ ನಮ್ಗೆ ತುಂಬ ಖುಷಿ ಆಯಿತು. ಬಟ್ ಏನಂದರೆ ಆ ಟೈಮಲ್ಲಿ ನಾವು ಇಷ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಮಾಡೋ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಇರಲಿಲ್ಲ. ಅಂದರೆ ನಾವು ಸಿನಿಮಾ ಮಾಡೋ ಪ್ಲಾನನ್ನೇ ಇರಲಿಲ್ಲ, ನಮ್ಮ ಬಿಸ್ನೆಸ್ ನಾವು ನೋಡ್ಕೊಂಡಿದ್ವಿ. ಹಾಗಾಗಿ 1-2 ಶೆಡ್ಯೂಲಲ್ಲಿ ಸ್ವಲ್ಪ ನಮ್ಮ ಸಂಸ್ಥೆ ಕಡೆಯಿಂದನೇ ತೊಂದರೆ ಆಯಿತು. ಈಗ ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಸಿನಿಮಾ 90% ಕಂಪ್ಲೀಟ್ ಮುಗಿದೋಗುತ್ತೆ. ಇವಾಗ ಕಂಟಿನ್ಯೂಸ್ ಶೆಡ್ಯೂಲ್ ಹಾಕೊಂಡಿದ್ದೀವಿ ಫ್ರಮ್ ಜಾನ್ವರಿ ಟಿಲ್ ಫೆಬ್ರವರಿ ಎಂಡ್, ಮಾರ್ಚ್ 15th. ಸಾಂಗ್ಸ್ ಬಿಟ್ಟರೆ ಕಂಪ್ಲೀಟ್ ಟಾಕಿ, ಫೈಟ್, ಆ್ಯಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್. ಸೊ ಒಂದೇ ಪೇಸಲ್ಲಿ ಹೋಗಿ ಫಿನಿಶ್ ಮಾಡೋಣ. ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕು ಅಂತ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ. ರಿತನ್ಯಾಗೆ ವೆಲ್ಕಮ್ ಟು ಇಂಡಸ್ಟ್ರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸಾರಥಿ ಫಿಲ್ಮ್ಸ್ ಸಂಸ್ಥೆಯಿಂದ ಅವರು ಪರಿಚಯ ಆಗ್ತಾ ಇದ್ದಾರೆ, ಅದು ತುಂಬ ನನಗೆ ಖುಷಿ ಇದೆ. ಆಮೇಲೆ ಮಾಸ್ತಿ ಸರ್ ಬಗ್ಗೆ ನಾನು ಹೇಳೋದು ಏನು ಹೇಳಿ, ಅವ್ರ ಡೈಲಾಗ್ಗಳನ್ನ ಯೂಟ್ಯೂಬಲ್ಲಿ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇರುತ್ತೆ. ಶ್ರೀಕಾಂತ್ ಅವ್ರು ಕೂಡ ತುಂಬ ಒಳ್ಳೆ ರೈಟರ್. ಮುಂದೆ ಅವರು ಒಂದು ಸರ್ಪ್ರೈಸ್ ಕೊಡೋಕ್ಕಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆ ಬರಹಗಾರ. ನರಸಿಂಹಣ್ಣ ಮ್ಯಾನೇಜರು, ವೆಂಕಟೇಶ್ ಅವರು, ಇನ್ನು ನಮ್ಮ ತಂಡಕ್ಕೆ ಕೆಲಸ ಮಾಡಿರೋ ಎಲ್ಲರೂ, ಸ್ವಾಮಿ ಸರು, ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರ ಒಟ್ಟು ಪ್ರಯತ್ನದಿಂದ, ಆಮೇಲೆ ಎಡಿಟರ್ KM ಪ್ರಕಾಶ್, ಎಲ್ಲರ ಒಂದು ಒಟ್ಟು ಪ್ರಯತ್ನದಿಂದ ತುಂಬ ಒಳ್ಳೆ ಸಿನಿಮಾ ನಿಮ್ಗೆ ಕೊಡ್ತೀನಿ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.